ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಗ್ತಾ ಇದೆ. ಆದರೂ ಸಚಿವ ಸಂಪುಟ ಪುನಾರಚನೆ ಸುಳಿವು ಮಾತ್ರ ಸಿಗ್ತಿಲ್ಲ. ಹಿರಿಯ ಶಾಸಕರು ದೆಹಲಿ ದಂಡಯಾತ್ರೆ ಮಾಡಿ ಬಂದಿದ್ದಾರೆ. ಹಾಗಾದ್ರೆ ಹೈಕಮಾಂಡ್ ಹೇಳಿದ್ದೇನು? ಶಾಸಕರ ಪ್ರವಾಸ ಸಕ್ಸಸ್ ಆಯ್ತಾ ಇಲ್ವಾ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಸಿದ್ದು ಸರ್ಕಾರಕ್ಕೆ 3 ವರ್ಷ, ಸಂಪುಟ ಪುನರ್ರಚನೆಗೆ ಸರ್ಕಸ್. ನಾಯಕತ್ವ ಬದಲಾವಣೆಯಾಗದೆ ಯಾವುದೇ ತೀರ್ಮಾನ ಇಲ್ವಾ? ಮಂತ್ರಿ ಪಟ್ಟಕ್ಕಾಗಿ ಹೈಕಮಾಂಡ್ ಕದ ತಟ್ಟಿದವರಿಗೆ ಸಿಕ್ಕಿದ್ದೇನು? ಸಿಎಂ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೀಗ 3 ವರ್ಷ. ಮುಂದಿನ ತಿಂಗಳಿಗೆ 3ನೇ ವರ್ಷಕ್ಕೆ ಕಾಲಿಡ್ತಾ ಇರುವ ಕಾಂಗ್ರೆಸ್ ಸರ್ಕಾರದಲ್ಲಿ ಸಂಭ್ರಮ ಮನೆ ಮಾಡಬೇಕಾಗಿತ್ತು. ಆದ್ರೆ ಹಿರಿಯ ಶಾಸಕರು ಸಚಿವಾಕಾಂಕ್ಷಿಗಳಿಗೆ ಸಿಗದ ಸಿಹಿ ಸುದ್ದಿಯಿಂದ ಹಿರಿಯ ಶಾಸಕರು ಅಸಮಾಧಾನಗೊಂಡಿದ್ದಾರೆ. ಸರ್ಕಾರಕ್ಕೆ 3 ವರ್ಷ ಆಗ್ತಿದ್ದಂತೆ ಸಂಪುಟ ಪುನರ್ರಚನೆ ಮಾಡಬೇಕು ಅಂತ ಪಟ್ಟು ಹಿಡಿದು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದ ನಾಯಕರು ಇದೀಗ ಬರಿಗೈನಲ್ಲಿ ರಾಜ್ಯಕ್ಕೆ ಮರಳಿ ಬಂದಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಭೇಟಿ ಮಾಡಿದ್ರು. ಸಂಪುಟ ಪುನರ್ರಚನೆ ಸುಳಿವು ಸಿಗದಿರೋದು ಹಿರಿಯ ಶಾಸಕರನ್ನ ನಿರಾಸೆ ಮೂಡಿಸಿದೆ. ಸಚಿವ ಸಂಪುಟ ವಿಸ್ತರಣೆ ಮಾಡತಕ್ಕಂಥದ್ದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಅದು ಎಐಸಿಸಿ ಅಧ್ಯಕ್ಷ ಅಂತ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ವಿರೋಧ ಪಕ್ಷದ ನಾಯಕರಂತ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು, ನಮ್ಮ ರಾಜ್ಯದ ಇನ್ಚಾರ್ಜ್ ಆದಂತ ಸನ್ಮಾನ್ಯ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಾಹೇಬರು, ಮತ್ತು ಅದೇ ರೀತಿಯಾಗಿ ಕೆ.ಸಿ. ವೇಣುಗೋಪಾಲ್ ಸಾಹೇಬರು ಎಲ್ಲರೂ ಕೂತ್ಕೊಂಡು ಒಂದು ತೀರ್ಮಾನ ಮಾಡಿ ಸಂಪುಟ ವಿಸ್ತರಣೆ ಮಾಡಬೇಕು ಅನ್ನುವಂಥ ನಿರ್ಣಯ ಇನ್ನೂ ಆಗಿಲ್ಲ. ಈಗ 3ನೇ ಬಾರಿ 4ನೇ ಬಾರಿ 5ನೇ ಬಾರಿ ಗೆದ್ದಂತ ಶಾಸಕರು ಡೆಲ್ಲಿಗೆ ಹೋಗಿ ಮನವಿ ಮಾಡಿದ್ದು ಕೂಡ ಖರೆ, ಅವ್ರ ಹಕ್ಕದು. ಪಂಚರಾಜ್ಯಗಳ ಚುನಾವಣೆ ಇರೋದ್ರಿಂದ ಹೈಕಮಾಂಡ್ ಸಂಪುಟ ಪುನರ್ರಚನೆ ಬಗ್ಗೆ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳುತ್ತಾ ಇಲ್ಲ. ಅಲ್ಲದೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ, ಅಧಿಕಾರ ಹಂಚಿಕೆ ವಿಚಾರ ಇನ್ನೂ ಬಗೆಹರಿಯದಿರುವುದು ಸಂಪುಟ ಪುನರ್ರಚನೆಗೆ ಅಡ್ಡಿಯಾಗಿದೆ. ಹೀಗಾಗಿ ದೆಹಲಿಗೆ ದಂಡಯಾತ್ರೆ ಮಾಡಿದ ಸಚಿವರು ಇದೀಗ ಬರಿಗೈನಲ್ಲಿ ರಾಜ್ಯಕ್ಕೆ ಮರಳಿದ್ದಾರೆ. ಡೆಲ್ಲಿ ಬಂದ್ಮೇಲೆ ಬರಲೇಬೇಕಲ್ಲ, ಅಲ್ಲಿ ಉಳ್ಕೊಳಕ್ಕಾಗುತ್ತಾ? ಮನೆ ಇರೋದು ಬದುಕಿರೋದು ಇಲ್ಲಿ. ಅವ್ರು ಹೇಳ್ತಾ ಇರೋದು ಆದವ್ರೆ ಮತ್ತೆ ಮಿನಿಸ್ಟರ್ ಆಗ್ತಾವ್ರೆ, ನಮಗೂ ಅವಕಾಶ ಕೊಡಿ ಅಂತ. ಅದ್ರಲ್ಲಿ ತಪ್ಪೇನಿದೆ? ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ವಿಚಾರ ಸ್ಪಷ್ಟವಾಗುವವರೆಗೂ ಸಚಿವ ಸಂಪುಟ ಪುನರ್ರಚನೆ ಬೇಡ ಅಂತ ಡಿಸಿಎಂ ಡಿಕೆಶಿ ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಹಕ್ಕೊತ್ತಾಯ ಮಾಡಿದ್ರೂ ಹಿರಿಯ ಶಾಸಕರ ಮನವಿಗೆ ಬೆಲೆ ಸಿಗದಂತಾಗಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.